ಜಿದ್ದಾಜಿದ್ದಿನ ಕಣದಲ್ಲಿ ಗೆದ್ದು ಬೀಗಲಿದ್ದೇವೆ ಎಂದ ಸಿದ್ದು. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು, ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಜನಸ್ಪಂದನೆ ನೋಡಿದರೆ ಕಾಂಗ್ರೆಸ್ಗೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜಿದ್ದಾಜಿದ್ದಿನ ಕಣದಲ್ಲಿ ಗೆದ್ದು ಬೀಗಲಿದ್ದೇವೆಂದ ಸಿದ್ದು. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ಖಚಿತ ಎಂದ ಸಿಎಂ. 3 ಕ್ಷೇತ್ರಗಳಲ್ಲಿ ಜನಸ್ಪಂದನೆ ನೋಡಿದರೆ ಕಾಂಗ್ರೆಸ್ಗೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಗೆಲ್ಲಲಿದೆ ಅಂತ ಸಿಎಂ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಲಿದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜಿದ್ದಾಜಿದ್ದಿನ ಕಣದಲ್ಲಿ ಗೆದ್ದು ಬೀಗಲಿದ್ದೇವೆಂದ ಸಿದ್ದು. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಜನಸ್ಪಂದನೆ ನೋಡಿದರೆ ಕಾಂಗ್ರೆಸ್ಗೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಗೆಲ್ಲಲಿದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಜಿದ್ದಾಜಿದ್ದಿನ ಕಣದಲ್ಲಿ ಗೆದ್ದು ಬೀಗಲಿದ್ದೇವೆಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲುವು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಜನರ ಸ್ಪಂದನೆ ನೋಡಿದರೆ ಕಾಂಗ್ರೆಸ್ಗೆ ಜಯ, ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಗೆಲ್ಲಲಿದೆ ಅಂತಕ್ಕಂಥ ವಿಶ್ವಾಸವನ್ನು ಸಿಎಂ ವ್ಯಕ್ತಪಡಿಸಿದ್ದಾರೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ವಿಶ್ವಾಸ ಇದೆ. ನಾವು 3 ಗೆಲ್ತೀವಿ. ಹೀಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ಎಲ್ಲರೂ ಕೂಡ ನಾವು 3 ಗೆಲ್ತೇಳಿ ತಮ್ಮ ಮೂಲಕ ಇಡೀ ಸಂಡೂರು ಕ್ಷೇತ್ರದ ಎಲ್ಲ ಪ್ರಜೆಗಳಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸಂವಿಧಾನ, ಪ್ರಜಾಪ್ರಭುತ್ವದ ಒಂದು ದೂರದೃಷ್ಟಿನಲ್ಲಿ ಒಂದು ಆಶಯದಂತೆ ಇವತ್ತು ನಡೀತಾ ಇದೆ. ಇಡೀ 3 ಚುನಾವಣೆಯಲ್ಲೂ ಕೂಡ ನಮಗೆ ಒಂದು ಭರವಸೆ ಇದೆ. ಕಳೆದ 4 ಚುನಾವಣೆಯಲ್ಲಿ ತಾವು ಗೆಲುವು ಸಾಧಿಸಿದ್ರಿ ಸರ್. ಇವಾಗ ಮೇಡಮ್ ಅವ್ರು ನಿಂತಿದ್ದಾರೆ. ಸೊ ಹೆಂಗಿದೆ ಸರ್ ಜನರ ರೆಸ್ಪಾನ್ಸ್? ಖಂಡಿತ ಈ ಗೆಲುವು ಯಾವಾಗಲೂ ಕೂಡ ಸಂಡೂರಿನ ಎಲ್ಲ ಪ್ರಜೆಗಳ ಗೆಲುವಾಗಿರ್ತದೆ. ಅವರು ಇಷ್ಟೇ ಯಾವಾಗಲೂ ಹೇಳ್ತಾ ಇರ್ತಾರೆ, ಅಣ್ಣ ನಿನಗಲ್ಲ ನಾವು ಚುನಾವಣೆ ಮಾಡೋದು, ನಮ್ಮ ಭವಿಷ್ಯಕ್ಕೋಸ್ಕರ ನಮಗೋಸ್ಕರ ನಾವು ಚುನಾವಣೆ ಮಾಡ್ತೀವಣ್ಣ. ಇಲ್ಲಿ ಖಂಡಿತ ಈ ಸರಿ ಕೂಡ ಅಕ್ಕರು ಗೆಲ್ತಾರಂತೆ. ಯುವಕರಲ್ಲಿ ಹೆಚ್ಚಿನ ಉತ್ಸಾಹ ಕಾಣ್ತಾ ಇಲ್ಲ, ಎಲ್ಲ ಹಿರಿಯರೇ ಬರ್ತಾ ಇದ್ದಾರೆ. ಹಾಗೇನಿಲ್ಲ, ಎಲ್ಲರೂ ಕೂಡ ಜೊತೆಯಾಗಿನೇ ಈ ಚುನಾವಣೆಯಲ್ಲಿ ಭಾಗಿಸ್ತಾ ಇದ್ದಾರೆ. ಈಗಿನ್ನ ಸೂರ್ಯ ಹುಟ್ಟಿದ್ದಾರೆ.
ಅದು ಹೆಂಗೆ ರೈಸ್ ಆಗ್ತದೆ ನಾನು ಡಂಪ್ ಕೊಡ್ತೀನಿ ಸುಮ್ಮನೆ. ಸೂರ್ಯ ಉದಯ ಆಗಿದೆ. ಹೆಚ್ಚಾಗಿ ಇಲ್ಲಿ ಗಣಿ ಕಂಪನಿ ಕಾರ್ಖಾನೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಒಂದು ದಿನ ರಜೆ ಕೂಡ ಹಾಗೆಯೇ ಜನ ಕೂಡ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೆಲ್ಲ ಒಂದು ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅಂತೇಳಿ ಆ ಕ್ಷಣದಲ್ಲಿ ನಮಗೆ ಅನಿಸ್ತು. ಯಾವ ರೀತಿ ಕಾಣ್ತಾರೆ ರೈತರಿಗೆ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ ನಮಗೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಮ್ಮ ನಗರದಲ್ಲಿ 10 ಗಂಟೆ ಮೇಲೆ ಇದು ಇನ್ನೂ ಸ್ವಲ್ಪ ಚುರುಕು ಪಡಿತಕ್ಕಂಥ ಒಂದು ಸನ್ನಿವೇಶ. ಗೆಲ್ಲುವ ವಿಷಯ ಖಂಡಿತ 100ಕ್ಕೆ 100 ನಾವು ಗೆಲ್ತೀವಿ. ಮತ್ತೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ಇನ್ನಷ್ಟು ಬಲಗೊಳ್ಳುತ್ತಾ ಇದೆ. ಯಾರಪ್ಪ ಇದು? ಕ್ಯಾಮ್ರಾ ಏನಿದೆ